ಈ ನಡುವೆ ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡೋದಕ್ಕೆ ಅಂತ ಒಂದಷ್ಟು ಜನ ಶಾಸಕರು ಮಂತ್ರಿಗಳು ದೆಹಲಿಗೆ ಹೋಗಿದ್ರಲ್ಲ, ಎಲ್ಲ ನೆನ್ನೆ ವಾಪಸ್ ಬಂದರು. ಸದ್ಯಕ್ಕೀಗ ಅವರು ಮೆತ್ತಗಾಗಿದ್ದಾರೆ. ಆದರೆ CM ಮತ್ತು DCM ಮನೆ ಮಾತ್ರ ಪವರ್ ಸೆಂಟರ್ ಆಗ್ಬಿಟ್ಟಿತ್ತು ಇವತ್ತು. ನೋಡಿ, ಹೇಳಿ ಕೇಳಿ ಭಾನುವಾರ ಆದರೂ ಕೂಡ ಮುಖ್ಯಮಂತ್ರಿಗಳು ಇವತ್ತು ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಲಿಲ್ಲ. ಸಾಕಷ್ಟು ಜನ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ರು. DCM DK ಶಿವಕುಮಾರ್ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಂತ, ಹುಷಾರಿಲ್ಲ ಅವರಿಗೆ, ಆದರೂ ಅವ್ರ ಮನೆಗೂ ಸಾಕಷ್ಟು ಜನ ಭೇಟಿ ಕೊಟ್ಟಿದ್ರು. ಹಾಗಾದರೆ ಎರಡು ಪವರ್ ಸೆಂಟರ್ಗಳು CM ಮನೆ ಮತ್ತು DCM ಮನೆಗೆ ಭೇಟಿ ಕೊಟ್ಟವ್ರು ಯಾರು, ಮಾತನಾಡಿದ್ದು ಏನು, ಅವರ ಅಭಿಪ್ರಾಯಗಳೇನು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಕಾಂಗ್ರೆಸ್ ಪಟ್ಟದಾಟ, ದಿನಕ್ಕೊಂದು ದಾಳ. DK ಬಣದ ಅಸ್ತ್ರಕ್ಕೆ CM ಬಣವು ಪ್ರತ್ಯಸ್ತ್ರ. ನಂಬರ್ ಗೇಮ್ ಪಾಲಿಟಿಕ್ಸ್ ಶುರುವಾಯ್ತಾ? ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಭಾನುವಾರವೂ ಮುಂದುವರೆದಿದೆ. ಅಧಿಕಾರ ಹಂಚಿಕೆ ಸಂಬಂಧ ಜಿದ್ದಿಗೆ ಬಿದ್ದಂತೆ ಆಡ್ತಿರುವ CM ಸಿದ್ದರಾಮಯ್ಯ, DCM DKಶಿ ಬಣದ ನಾಯಕರು ಪರಸ್ಪರ ಸಭೆ ನಡೆಸ್ತಾ ಇದ್ದಾರೆ. ಈ ನಡುವೆ CM DCM ಮನೆ ಪವರ್ ಸೆಂಟರ್ ಆಗಿ ಬದಲಾಗಿದೆ. ನಿನ್ನೆಯಷ್ಟೇ ಖರ್ಗೆ ಜೊತೆ 1.5 ಗಂಟೆಗಳ ಕಾಲ ಸಭೆ ನಡೆಸಿದ್ದ CM ಇಂದು ಆಪ್ತೇಷ್ಟರ ಜೊತೆ ಚರ್ಚಿಸಿದ್ದಾರೆ. ಇಂದು ಯಾವುದೇ ಕಾರ್ಯಕ್ರಮಗಳನ್ನು ನಿಗದಿ ಮಾಡಿಕೊಳ್ಳದ ಸಿದ್ದರಾಮಯ್ಯ ಮನೆಯಲ್ಲೇ ಕುಳಿತು ಬೆಳವಣಿಗೆಗಳ ಬಗ್ಗೆ ಅವಲೋಕಿಸಿದ್ದಾರೆ. CM ಹಾಗೂ DCM ನಡುವಿನ ಪವರ್ ಶೇರಿಂಗ್ ಫೈಟ್ ಇವತ್ತು ಇನ್ನಷ್ಟು ಜೋರಾದಂತೆ ಕಾಣಿಸ್ತಾ ಇದೆ. ಇಬ್ಬರು ಕೂಡ ಬಹಿರಂಗವಾಗಿ ಏನು ಪ್ರತಿಕ್ರಿಯಿಸದೇ ಇದ್ರೂ ಕೂಡ ಇಬ್ಬರು ತಮ್ಮದೇ ಲೆಕ್ಕಾಚಾರದಲ್ಲಿ ತೊಡಗದಂತೆ ಕಾಣಿಸ್ತಾ ಇದೆ. CM ಸಿದ್ದರಾಮಯ್ಯ ನಿವಾಸದಲ್ಲಿ ಆಪ್ತರ ಜೊತೆ ಒಂದಷ್ಟು ಮಾತುಕತೆಯನ್ನು ನಡೆಸಿದರೆ DCM DK ಶಿವಕುಮಾರ್ ಕೂಡ ತಮ್ಮ ಸಹೋದರ ಸೇರಿದಂತೆ ಕೆಲವು ಶಾಸಕರ ಜೊತೆ ಕೂಡ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಬ್ಬರ ನಡುವಿನ ಕುರ್ಚಿ ಕದನ ತನ್ನ ಹೀಟ್ ಅಪ್ ಅನ್ನ ಇನ್ನೂ ಜಾಸ್ತಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಹೊರತು ಕಡಿಮೆ ಆಗುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು CM ಸಿದ್ದರಾಮಯ್ಯ ಮನೆಗೆ ಸಚಿವರಾದ ಬೈರತಿ ಸುರೇಶ್, ಮಹದೇವಪ್ಪ, KJ ಜಾರ್ಜ್, MC ಸುಧಾಕರ್, K ವೆಂಕಟೇಶ್, ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿದಂತೆ ಹಲವು ನಾಯಕರು ಭೇಟಿ ಕೊಟ್ಟರು. ಶಾಸಕರಾದ ನಂಜೇಗೌಡ, ರೂಪಾ ಶಶಿಧರ್ ಕೂಡ CM ಭೇಟಿ ಮಾಡಿದರು. ಸಂಡೇ ಆಗಿದ್ದರೂ CM ನಿವಾಸದಲ್ಲಿ ರಾಜಕೀಯ ಗರಿಗೆದರಿತ್ತು. DK ಶಿವಕುಮಾರ್ ಬಣ ಆಕ್ಟಿವ್ ಆದ ಬೆನ್ನಲ್ಲೇ CM ಸಿದ್ದರಾಮಯ್ಯ ಬಣವು ಕೂಡ ಪ್ರತ್ಯಸ್ತರ ರೂಪಿಸಲು ಸಿದ್ಧತೆ ನಡೆಸಿದೆ. 2028 ಸಂಪೂರ್ಣ ಮಾಡಿ 28ಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ, ಈಗ ಅವರೇ ಇದ್ದಾರಲ್ವಾ. 2028 ತನಕ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ, ಅವಧಿನ ಸಂಪೂರ್ಣ ಮಾಡ್ತಾರೆ. 28 ಇಸ್ವಿಗೆ ಮತ್ತೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುತ್ತೆ. ಈಗ ಮುಖ್ಯಮಂತ್ರಿ ಖಾಲಿ ಇಲ್ಲ, ಮುಖ್ಯಮಂತ್ರಿ ಇದ್ದಾರೆ, ಕಾಂಗ್ರೆಸ್ ಮುಖ್ಯಮಂತ್ರಿನೇ. 28ಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದು ಅವಧಿ ಪೂರೈಸಿ 28 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆವಾಗ ಏನು ಬೇಕಾದರೂ ಆಗ್ಬೋದು. ಅದು ಕೂಡ ಪಕ್ಷದ ಹೈಕಮಾಂಡ್. DCM DKಶಿ ನಿವಾಸ ಪವರ್ ಸೆಂಟರ್. DKಶಿ ನಿವಾಸಕ್ಕೆ ಬಂದ ನಾಯಕರು. ಇತ್ತ DCM DK ಶಿವಕುಮಾರ್ ನಿವಾಸದಲ್ಲೂ ರಾಜಕೀಯ ಗರಿಗೆದರಿದೆ. DCM DKಶಿ ಸದಾಶಿವನಗರ ನಿವಾಸಕ್ಕೆ ಸಹೋದರ DK ಸುರೇಶ್, ಕುಣಿಗಲ್ ಶಾಸಕ ರಂಗನಾಥ ಸೇರಿದಂತೆ ಹಲವು ನಾಯಕರು ಭೇಟಿ ಕೊಟ್ಟರು. ಇನ್ನು ಮೌನಕ್ಕೆ ಶರಣಾಗಿರುವ DK ಯಾವುದೇ ಪ್ರತಿಕ್ರಿಯೆ ನೀಡದೆ ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ತೆರಳಿದರು. ಇದಕ್ಕೂ ಮುನ್ನ ಮಾತನಾಡಿದ ಕುಣಿಗಲ್ ಶಾಸಕ ರಂಗನಾಥ್, ನಾವು ದೆಹಲಿಗೆ ಹೋಗಿದ್ದು ಸಂಪುಟ ಪುನರ್ರಚನೆ ವಿಚಾರವಾಗಿ. CM ಬದಲಾವಣೆ ವಿಚಾರದ ಬಗ್ಗೆ ನಾನು ಮಾತನಾಡಲ್ಲ. ನನಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ನಾನು ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತನಾಡಿ ಹೈಕಮಾಂಡ್ಗೆ ಮುಜುಗರ ತರಲ್ಲ ಎಂದಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಮಗೆ ಇರುವಂಥದ್ದು ಒಂದೇ ಮಂತ್ರಿಗಳು. ಹಾಗಾಗಿ ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ ಅಧ್ಯಕ್ಷರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಂಥದ್ದು. ನನಗೆ ಹೈಕಮಾಂಡಿಂದ ನೋಟಿಸು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಮುಖ್ಯಮಂತ್ರಿ ಸ್ಥಾನದ ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ನೀವೇನಾದ್ರು ನನ್ನಿಂದ ಹೇಳಿಕೆ ಪಡಿತೀನಿ ಅಂದರೆ ನಿರಾಸೆ ಆಗ್ತೀರಿ. ನಾನು ಅದನ್ನು ಮಾತಾಡ್ಲಿಕ್ಕೆ ಹೋಗಲ್ಲ. ಇನ್ನು DCM DKಶಿ ನಿವಾಸದಲ್ಲೂ ಕೂಡ ಇವತ್ತು ಸ್ವಲ್ಪ ರಾಜಕೀಯ ಗರಿಗೆದ್ರಿತ್ತು. DK ಸುರೇಶ್ ಅವರು, ಕುಣಿಗಲ್ ರಂಗನಾಥ್ ಅವರು ಕೂಡ ಬಂದು ಚರ್ಚೆ ಮಾಡಿದ್ದಾರೆ. ಇನ್ನು ಸ್ವಲ್ಪ ಅನಾರೋಗ್ಯ DKಶಿ ಅವರಿಗಿದೆ, ಆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೂ ಕೂಡ ಹೋದರು. ಈ ಸಂದರ್ಭದಲ್ಲಿ ಮಾತನಾಡಲ್ಲ ಅಂತ ಕೂಡ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಕುಣಿಗಲ್ ರಂಗನಾಥ್ ಅವರು ಕೂಡ ಮಾತನಾಡಿ, ನಾವು ದೆಹಲಿಗೆ ಹೋಗಿದ್ದು ಸಂಪುಟ ಪುನಾರಚನೆ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ SR ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಕೊಡಿ ಅನ್ನುವಂಥ ಬೇಡಿಕೆ ಇಡೋದಕ್ಕೆ ಹೋಗಿದ್ವಿ ಹೊರತು DCM ಅವ್ರನ್ನ CM ಮಾಡಿ ಅನ್ನುವಂಥ ಬೇಡಿಕೆ ಅಲ್ಲ. ಇನ್ನು ಅಧಿಕಾರ ಹಸ್ತಾಂತರ ಬಗ್ಗೆ ನಾನು ಮಾತನಾಡಲ್ಲ, ಮಾತನಾಡಿ ಪಕ್ಷಕ್ಕೂ ಕೂಡ ಮುಜುಗರ ತರೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. NDA ಮೈತ್ರಿಕೂಟ ಕಾದು ನೋಡೋ ತಂತ್ರ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ವಿಪಕ್ಷಗಳು ಕಿಡಿ. DKಶಿ ವಿರುದ್ಧ ಕುಮಾರಸ್ವಾಮಿ ಕೆಂಡಾಮಂಡಲ. ಕಾಂಗ್ರೆಸ್ ಒಳಜಗಳ ಎಂದಿನಂತೆ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಕೋಲಾರದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಸರ್ಕಾರ 6 ತಿಂಗಳಲ್ಲಿ ಬೀಳುತ್ತೆ ಅಂತ ನಾನು ಹೇಳಿಲ್ಲ. ಮುಖ್ಯಮಂತ್ರಿ ಅವಕಾಶ ಸಿಕ್ಕಾಗ ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಎಂದಿದ್ದಾರೆ. ಈತ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟರೂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲ್ಲ, DK ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಠ ಬಿಡೋದಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು NDA ಮೈತ್ರಿ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ದು ಸರಿಯಾದ ಸಮಯದಲ್ಲಿ ದಾಳ ಉರುಳಿಸುತ್ತೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಹೇಳಿದ್ದಾರೆ.
ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬೀಳಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿದ್ದೆ. ನನಗೇನು ಆ ಒಂದು ಭ್ರಮೆನೂ ಇಲ್ಲ. ಈ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ 2.5 ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತೇನು ಸೆಳೀತಾ ಇದ್ದಾರೆ. ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ, ಎಷ್ಟು ದೋಚಬೇಕೋ ದೋಚೋಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ರಾಜ್ಯನೇ ಸರ್ಕಾರನೇ ಇಲ್ಲ, ಸತ್ಯವಾಗಿರ್ಬೇಕಾದ್ರೆ ಇನ್ನೇನು ಡೆವಲಪ್ಮೆಂಟ್ ಇದೆ ಇಲ್ಲಿ? ಏನು ಉಳಿದಿಲ್ಲ. ಅಧಿಕಾರ ಎಂಥದ್ದು ಅನ್ನೋದನ್ನ ಸಿದ್ದರಾಮಯ್ಯನವರು ಸಾಬೀತು ಮಾಡಿದ್ದಾರೆ. ಜನ ನಿಮ್ಗೆ ಕೊಟ್ಟಿದ್ದು ಒಂದು ಮಂತ್ ಕೊಟ್ಟರು ಅಧಿಕಾರ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅವಕಾಶ ಕೊಟ್ಟರು. ಅಧಿಕಾರನ ಇಷ್ಟೊಂದು ದುರುಪಯೋಗ ಪಡಿಸ್ಕೊಂಡು BJPಯವರು 40% ಅಂತ ಇದ್ರು. ಇವರು 60 ಆಗೋಯ್ತು, 50 ಆಗೋಯ್ತು, ಇದ್ರಿಂದ ಮೇಲೆ ಹೋಗ್ತಾ ಇದೆ. NDA ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು, ನಡ್ಡಾ ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ರಾಜ್ಯದ ಪರ್ಯಾಯದ ವ್ಯವಸ್ಥೆಗೆ ಪ್ರಾಯಶಃ ಕಾಲನೇ ಎಲ್ಲಕ್ಕೂ ಕೂಡ ಬರ್ತಾರೆ. ಅವರ ಗೊಂದಲ ಇಡೀ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಗೊಂದಲ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಯಾರು ಹೇಳೋದು ಯಾರ ಮಾತನ್ನು ಕೇಳುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಹೇಳ್ತೀನಿ, ನಿಮ್ಮಲ್ಲಿ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದ್ದು ಬಿಟ್ಟಿದ್ದು ನಿಮಗೆ ಬಿಟ್ಟಂಥದ್ದು, ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಂಥದ್ದು. ಆದರೆ ಇವತ್ತು ನಾವು ಒಂದೇ ಹೇಳ್ತೀನಿ, ಈ ಗೊಂದಲ ನಿವಾರಣೆ ಆಗಬೇಕಂದ್ರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಒಂದು ಕಡೆ ಕುಂತು, ಎಸ್ ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿ, DK ಶಿವಕುಮಾರ್ ಇಲ್ಲ ಅವ್ರು DCM, ಅಥವಾ ಅವ್ರು ಹೇಳಿಬಿಡಲಿ ಇಲ್ಲ ಅಗ್ರಿಮೆಂಟ್ ಆಗಿತ್ತು ನಾ ಬಿಟ್ಟು ಕೊಡ್ತೀನಿ ಅಂತೇಳಿ. ಇದು ಯಾವುದೂ ಇಲ್ಲದೇ ಗೊಂದಲ ತೆರೆ ಐತಲ್ಲ. ಮತ್ತು ಕಾಂಗ್ರೆಸ್ ಹೈಕಮಾಂಡು ಸಹಿತ ಒಂದು ರೀತಿ ಅತಂತ್ರ ಪರಿಸ್ಥಿತಿಯಲ್ಲಿ ಹೈಕಮಾಂಡ್. ಒಟ್ಟಾರೆ ಕುರ್ಚಿ ಕಿತ್ತಾಟ ಫೈಟ್ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹೈಕಮಾಂಡೇ ಮಧ್ಯಪ್ರವೇಶಿಸಿ CM DCM ನಡುವಿನ ಕದನಕ್ಕೆ ಫುಲ್ ಸ್ಟಾಪ್ ಹಾಕುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ TV.